ಹಲೋ ಗೈಸ್, ಇವತ್ತು ನಾನು ತಿರುಪತಿಗೆ ಬಂದಿದ್ದೀನಿ. ಇದು ಫಸ್ಟ್ ಟೈಮ್ ವಿಸಿಟ್ ಅಂತ ಅಲ್ಲ, ಅಂದರೆ ಇದು 8-9 ವಿಸಿಟು. ಬಟ್ ಈ ಸರಿ ಅಂತೂ ಕ್ರಿಸ್ಮಸ್ಗೆ ಹೆವಿ ರಶ್ ಇದೆ ಗುರು. ಯಾರು ಬರಕ್ಕೆ ಹೋಗ್ಬಿಡ್ರಿ, ಡಿಸೆಂಬರಲ್ಲಿ ಫುಲ್ಲು ರಶ್ ಇದೆ. ಟಿಕೆಟ್ಸ್ ಕೂಡ ದೊರೆತಿಲ್ಲ. ಹಾಗೆ ಹತ್ತಿದ್ದೀನಿ ಬೆಟ್ಟನ. ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡೇ ಹೋಗ್ತೀನಿ. ಫುಲ್ಲು ರಶ್ ಇದೆ, ಯಾರು ಬರಬೇಡಿ ತಿರುಪತಿಗೆ. ಕ್ರಿಸ್ಮಸ್ ಸಂಬಂಧದಿಂದ ಎಲ್ಲರೂ ರಜಾ ಕೊಟ್ಟಿದ್ದಾರೆ, ಅದರಿಂದ ಯಾರು ಬರಬೇಡಿ. ಮೂರು ಗಂಟೆಗೆ ರೀಚ್ ಆಗಿದ್ದು ಗುರು. ಒಂದು ಟಿಕೆಟ್ಗೋಸ್ಕರ 8 ಗಂಟೆವರೆಗೂ ವೆಯ್ಟ್ ಮಾಡಿದ್ದೀನಿ. ಒಂದು ಟಿಕೆಟ್ ಕೂಡ ಸಿಕ್ಕಿಲ್ಲ. ಇದು ನೋಡಿದ್ರೆ ಹೆಂಗೋ ಹೋಗ್ತಿದೆ. ಬಟ್ ತಿರುಪತಿ ಮೆಟ್ಲು ಹತ್ಬೇಕಂದ್ರೆ ಅದೃಷ್ಟ ಇರಬೇಕು. ಎಷ್ಟೊತ್ತು ನಾನು ನೋಡ್ತಿರೋ ಮೆಟ್ಲನ್ನ ನೋಡಿ ತೋರಿಸ್ತೀನಿ. ಈಗ ಅವಾಗ ಶ್ರೀಕಾಂತ್ ಅಂತ ಒಬ್ಬ ಹಣ ಪರಿಚಯ ಆದ್ರು. ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಹೇಳ್ತೀನಿ ರೀ. ಅವ್ರ ಕನ್ನಡ ಬರಲ್ಲ ಅಂದೆ, ತೆಲುಗಲ್ಲೇ ಮಾತಾಡ್ತೀನಿ. ಅಣ್ಣ ಟಿಕೆಟ್ ದೊರಕಿಂದ ಮಾಗಿ దొరకలేదన్నయ్య, 4 అవర్లు అన్నయ్య. ఏమేమి అన్నా నాకు దొరికినే లేదు. బాధితులు చూడండి గైస్. గాయస్ పక్కా తిరుపతికి అంతా రావద్దంట డిసెంబర్లో. జనవరిలో కూడా టికెట్ బుక్ చేసుకునే రాయండి. పుష్ప తగ్గేదేలే. కానీ ಗೈಸ್ మీరంతా 2 ಗೊಡ್ಡೆಲು ಅಂದ್ರೆ ಮಜ್ಜು ಎಲ್ಲ ಎತ್ಕೊಂಡ್ಬಂದ್ರೆ ರೆಡ್ ಸ್ಯಾಂಡಲ್ವುಡ್ ಕಟ್ ಮಾಡ್ಕೊಂಡು ಹೊಟ್ಟೋಗೋಣ. ನಮ್ಮನೆ ಕಟ್ ಮಾಡ್ಕೊಂಡು ಹೊಟ್ಟೋಗ್ಲಿನ. ಕನ್ನಡನಾ? ಎಲ್ಲಿಂದ ಬ್ರೋ? ನಾವು ಸಂಗಾಪುರದಿಂದ ಬ್ರೋ. ಸಂಗಾಪುರ ಅಂದ್ರೆ ಜಿಲ್ಲೆ ಹೇಳಿ. ಸತ್ಯಸಾಯಿ ಸಾಯಿಬಾಬಾನೆ. ಓ ಸಾಯಿಬಾಬಾ. ನಾರ್ತಾ ನೀವು? ತುಮಕೂರಾ? ಆಂಧ್ರನ ಬಟ್ ತುಮಕೂರು. ನಿನ್ಗೂ ಟಿಕೆಟ್ ಸಿಕ್ಕಿಲ್ಲ, ನನಗೂ ಸಿಕ್ಕಿಲ್ಲ. ಹ್ಯಾಪಿ ನಡಿ ಬ್ರೋ. ಅಣ್ಣ ಅವ್ರ ದರ್ಶನ ಮಾಡ್ಕೊಂಡ್ ಬರ್ತಿದ್ದಾರೆ. ಹೆಂಗ್ ಹಚ್ತಾರೆ ಗೊತ್ತಿಲ್ಲ ಗಾಯ್ಸ್. ಮೆಟ್ಲಿಗೆ ಕುಂಕುಮ ಇಡ್ತಾರೆ, ಕರ್ಪೂರ ಕೂಡ ಹಚ್ಕೊಂಡಿರ್ತಿದ್ದಾರೆ. 2000 ಸಮಥಿಂಗ್ ಅಂತೆ ಗಾಯ್ಸ್. ಚೆನ್ನಾಗಿ ಬರ. ಆಡಿ ಅಣ್ಣ, ಆಡಿ ಒಂದು ಸಾಂಗ್ ದೇವನಿಗೆ ಡೆಡಿಕೇಟ್ ಮಾಡಿ. ಇದೇನು ಓಂ ಶಕ್ತಿ ಅಂತೀರಾ? ಗೋವಿಂದ ನೋ ಸೌಂಡಾ? ಸುಸ್ತಾಗ್ಬಿಟ್ಟಿದ್ದಾರೆ. RCB ಗುರು, ಕಪ್ ನಮ್ದೆ. ಜೈ RCB. ಲೈಟ್ ಅಂತೂ ಫುಲ್ ಜಾಸ್ತಿ. ಬನ್ನಿ ಬ್ರೋ, ಅದಕ್ಕೇನು ಕೊಡ್ಸೋಣ ನೋಡ. ಅಣ್ಣ ಅಂದ್ರ ಪಕ್ಕ CM ಇಲ್ಲ, ಯಾರಣ್ಣ ಜಗನ್ಮೋಹನ್ ರೆಡ್ಡಿ ಪಕ್ಕ. ಚಂದ್ರಬಾಬು ನಾಯ್ಡು ಪಕ್ಕ ಕಾಂಟ್ಯಾಕ್ಟ್ ಇರ್ತಾರೆ, ಅವ್ರು ಕೇಳಿ. ಅಣ್ಣ ಫಸ್ಟ್ ಟೈಮಾ? ಸೆಕೆಂಡ್ ಟೈಮ್. ಹೇಗಿದೆ ಎಕ್ಸ್ಪೀರಿಯನ್ಸ್ ಇಲ್ಲಿ ತಿರುಪತಿಯಲ್ಲೇ? ಬ್ಯೂಟಿಫುಲ್ ಅಂದರೆ ಎಲ್ಲ ಮೈಂಡು ರಿಫ್ರೆಶ್ ಆಗತ್ತಾ? ಇಲ್ಲ, ಫ್ರೆಶ್ನೆಸ್ ಅಂತೂ ಜಾಸ್ತಿ ಬರ್ತಿದೆ. ಅಣ್ಣ ಅಲ್ಪಿರಿಯಿಂದ ಹತ್ತಿದ್ರೆ ಇಲ್ಲಿ ಶ್ರೀವಾರಿ ಮೆಟ್ಲಿಂದ ಪ್ರತಿ ಸರಿ? ಮೆಟ್ಲು ಹತ್ತಿರೋದು ಫಸ್ಟ್ ಟೈಮಾ? ಅಲ್ಪಿರಿಯಿಂದ ಹತ್ಬೇಕಿನ್ನ ಬ್ಯೂಟಿಫುಲ್ ಲೊಕೇಶನ್ಸ್ ಎಲ್ಲ ಕಾಣ್ತದೆ. ಒತ್ತ ಗೈಸ್.
ಸಿಂಹ, ಚಿರತೆ, ಹುಲಿ ಇದೆ ಅಂತ ಹೇಳ್ತಾರೆ. ಒಂದು ಕಾಣಿಸಿಲ್ಲ, ನೋಡೋಣ ಒಂದಾದ್ರೂ ಕಾಣಿಸತ್ತೇನೋ. ನಾ ಕೂತಿಲ್ಲ, ನಾನು ಒಂದ್ಸರಿ ಕೂಡ ರೆಸ್ಟ್ ತಗೊಂಡಿಲ್ಲ. ಬಟ್ ವ್ಯೂಸ್ ಅಂತೂ ಸಖತ್ತಾಗಿದೆ ಗುರು, ನೋಡಿ. ಇದೆ ಹೋಗ್ತಾ ಹೋಗ್ತಾ ಮಿನಿ ಜಾಸ್ತಿ ಉದ್ದ ಮೆಟ್ಲಿದೆ. ಬೇರೆ ಜಾತಿ ಕೋತಿಗಳೇ ಇಲ್ಲಿ ಬೆಳೆದಿವೆ. ಇಲ್ಲಿಂದ ಮೆಟ್ಲು చాలా ನಡ್ಕೊ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ಮಣ್ಣಿಗೆ ಎಷ್ಟು ಫ್ರೀ ಇದ್ರೆ ತಿರುಪತಿಗೆ, ಬಟ್ ಡಿಸೆಂಬರ್ ಅಂತ ಬರಕ್ಕೆ ಹೋಗ್ಬಿಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಭಕ್ತಾದಿಗಳು ಹತ್ತಿದ್ದಾರೆ. ಇಷ್ಟಿದೆ ನೋಡಿ, ಎಲ್ಲ 120 ಡಿಗ್ರಿ ಹೆಂಗಿದೆ ಗುರು. ಆಕಾಶ ಭೂಮಿ ಎಲ್ಲ ಒಂದೇ ಆಗಿದೆ. 7 ಬೆಟ್ಟಗಳು, 1900 ಮೆಟ್ಸ್ ಆಗಿದೆ ಗೈಸ್. ಎಷ್ಟು ಹತ್ತಿದ್ದೀನಿ? 1950. ಗೈಸ್ ಇಲ್ಲಿಗೆ ಲಾಸ್ಟ್ ಮೆಟ್ಲು ನೋಡಿ. ಎಲ್ಲ ಲಾಸ್ಟ್ ಅಂತ ಖುಷಿ ಪಡ್ತಿದ್ದಾರೆ. ಗೋವಿಂದ 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 ಗೋವಿಂದ. ಇಲ್ಲಿಗೆ ಲಾಸ್ಟ್ ಗಾಯ್ಸ್ ಮೆಟ್ಲು. ಅಲ್ಲಿ ನೋಡಿ ಎಷ್ಟು ಮಂಜು, ಆಕಾಶನೇ ಕಾಣಿಸ್ತಿಲ್ಲ ಗಾಯ್ಸ್. ಫುಲ್ಲು ಮಂಚಿದೆ, ಏನು ಹೇಳೋದು. ಮಂಚು ಕೂಡ ಮಳೆ ಬೀಳ್ತಿದೆ ಮುಖದ್ಮೇಲೆ. ಬಟ್ ಇಷ್ಟು ಅವಾಗೇ ಬೀಳ್ತಿದ್ದು ಕಡಿಮೆ ಆಗಿದೆ. ಲೊಕೇಶನ್ ಅಂತೂ ಸಖತ್ತಾಗಿದೆ ನೋಡಿ. ರೆಡ್ ಸ್ಯಾಂಡಲ್ವುಡ್ ಎಲ್ಲ ಎಲ್ಲಿ ಸಿಗತ್ತೆ, ಪುಷ್ಪ ಮೂವಿ ಎಲ್ಲ ಹೆವಿ. ಗೋವಿಂದನಾಮ ಇಟ್ಕೊಂಡು ತಿರುಪತಿ ಗುಡಿ ಮುಂದೆಗೆ ಹೋಗ್ತೀವಿ ಗೈಸ್. ಫೀಲಿಂಗ್ ಒಂದು ಸಖತ್ತಾಗಿರ್ತದೆ. ಪಂಚೆ ಕಟ್ಕೊಂಡು ಫುಲ್ಲು ಟ್ರೆಡಿಷ್ನಲ್ ಆಗಿ ಗುಡಿಗೆ ಹೋಗೋದಂದ್ರೆ ಏನು ಅನ್ಕೊಂತೀರ. ಇಷ್ಟು ಜನರಲ್ಲಿ ಲಾಗ್ ಮಾಡೋಕ್ಕೆ ಭಯ ಆಗ್ತಿದೆ ಗೈಸ್, ನಾಚಿಕೆ ಫಸ್ಟು. ಚೆನ್ನಾಗಿದೆ, ಫುಲ್ಲು ಮಳೆ ಕೂಡ ಬೀಳ್ತಿದೆ, ಕಾಣಿಸ್ತಿರಲ್ಲ. ಇದಂತೂ ಚೆನ್ನಾಗಿದೆ ನೋಡಿ ಗೈಸ್. ಇಲ್ಲಿ ತಿರುಪತಿಯ ವಿಗ್ರಹ ಇದೆ, ಎಷ್ಟು ಸುಂದರವಾಗಿ ಡೆಕೋರೇಷನ್ ಮಾಡಿದೆ. ಫಸ್ಟು ನಾವು ದೇವರ ದರ್ಶನಕ್ಕೆ ಹೋದಾಗ ಇಲ್ಲೇ ಬಂದು ನೋಡೋದು, ಇದೇ ಫಸ್ಟ್ ನಮ್ಗೆ ಕಾಣಿಸೋದು ಲೊಕೇಶನ್ನು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಲ್ಲು ಲೈಕ್ ರಕರಕವಾದ ಗಿಡಗಳನ್ನು, ಅಂದರೆ ಸಸ್ಯಗಳನ್ನು ಇಟ್ಟು ಡೆಕೋರೇಷನ್ ಮಾಡಿ ಮಧ್ಯದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಇಟ್ಟಿದ್ದಾರೆ. ಎಷ್ಟು ಸುಂದರವಾಗಿದೆ ನೋಡಿ ಗೈಸ್. ಇಲ್ಲಿ ನೋಡಿ ಭಕ್ತಾದಿಗಳು ಎಷ್ಟು ಜನ ಓಡಾಡಿದ್ದಾರೆ. ಓಕೆ ಗೈಸ್, ನಾವು ಹಂಗೆ ಮುಂದೆ ಹೋಗೋಣ. ಈ ವ್ಯೂ ನೋಡೋಕ್ಕೆ ಇಲ್ಲಿಂದ ನಿಂತ್ಕೊಂಡು ನೋಡ್ಬೇಕು ಗುರು. ತಿರುಪತಿ ಟೆಂಪಲ್ ಮೈನ್ ಗೋಪುರ ಗೈಸ್. ಇಲ್ಲಿಂದ ಗೈಸ್. ಮೇಡಮ್ ಹಲೋ ಮೇಡಮ್, ಫೋಟೋ ಗಿಚ್ಚೇಗ. ಇಲ್ಲಿಂದ ಗೈಸ್ ಮೈನ್ ಗುಡಿ.
ಚೆನ್ನಾಗಿದೆ ನೋಡಿ ಗೈಸ್. ಇಲ್ಲಿಂದ ನೋಡಿದ್ರೆ ಮೈನ್ ಗುಡಿ, ಇಲ್ಲಿ ವರಾಹ ಸ್ವಾಮಿ ಟೆಂಪಲ್ ಬರ್ತದೆ. ಈ ಕಡೆ ಹೋದರೆ ಹೀಗೆ ಹೋದರೆ ಊಟ ಕೂಡ ಇರ್ತದೆ. ಅಲ್ಲಿ ತಿನ್ಕೊಂಡು ಆ ಕಡೆ ಹೋದರೆ ಲಡ್ಡು ಕೌಂಟರು ಎಲ್ಲ ಸಿಗುತ್ತೆ. ಚೆನ್ನಾಗಿರುತ್ತೆ ಬನ್ನಿ ಗೈಸ್. ನೈಟ್ ಟೈಮಲ್ಲಿ ಆದರೆ ಲೈಟಿಂಗ್ ಅಂತೂ ಸಖತ್ತಾಗಿರ್ತದೆ ಗೈಸ್. ಫುಲ್ಲು ಪಂಚೆಯಲ್ಲಿ ಇಲ್ಲಿಂದ ತಿರುಪತಿ ಗುಡಿ ಹತ್ರ ಬಂದು ವ್ಲಾಗ್ ಮಾಡಬೇಕಂದ್ರೆ ಫುಲ್ಲು ನಾಚಿಕೆ ಆಗುತ್ತೆ ಗೈಸ್. ಫುಲ್ಲು ಪಂಚೆ ಗೈಸ್. ಒಂದು 1,00,000 ಜನ ಭಕ್ತಾದಿಗಳಾದರೂ ಇಲ್ಲಿ ಫೋಟೋಸ್ ಇಳಿತಾರೆ. ಬಟ್ ಇಲ್ಲಿ ಫೋಟೋಸ್ ಅಂತೂ ಇಳಿಯೋಕ್ಕೆ ಹೋಗ್ಬೇಡಿ ಗೈಸ್, ಫುಲ್ಲು ಸ್ಕ್ಯಾಮ್ ಮಾಡ್ತಾರೆ. ಫಸ್ಟ್ ಒಂದು ರೇಟ್ ಹೇಳ್ತಾರೆ, ಮತ್ತೊಂದು ರೇಟ್ ಹೇಳ್ತಾರೆ. ಬಟ್ ಏನೊಂದು ಮಾತಾಡ್ಕೊಂಡು ಫೋಟೋಸ್ ಇಡೋದಂತೂ ಬೆಟರ್ ಥಿಂಗ್ಸ್ ಗೈಸ್. ತಿರುಪತಿ ಮೈನ್ ಟೆಂಪಲ್ ಗೈಸ್. ಇಲ್ಲಂತೂ ಸಖತ್ ವ್ಯೂ ಪಾಯಿಂಟ್ಸ್ ಇರ್ತವೆ. ಮೈನ್ ಸ್ವಲ್ಪಾಗಿಡೋದು ಇದೇ ಲಡ್ಡು ಕೌಂಟ್ರಿಗೆ ಹೋಗಿ ಹೋದಾರೆ. ಫೋಟೋಸ್ ಅಂತ ಹೇಳಿದ್ರು ತುಂಬ ಬಾಡ್ ಥರ ಬಂದಿದ್ದೀನಿ. ಲಡ್ಡು ಒಂದು ಸಿಕ್ಕಿದ್ರೆ ಈಸಿಯಾಗಿ ತಿಂದು ಬರ್ತೀನಿ ಅಂತ ಎಲ್ಲರೂ ಪ್ರಸಾದ ಕೊಡೋಕ್ಕಾಗಲ್ಲ. ಎಲ್ಲ ಗುಡಿ ಗುಡಿ ಮೇಲೆ ನೋಡ್ಬೋದು ಶಾಸ್ತ್ರಗಳು. ನೋಡಿದ್ರೆ ಶಾಸ್ತ್ರಗಳೆಲ್ಲ ಕಾಣಿಸುತ್ತೆ. ಇರಿ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಎಲ್ಲ ಹೋಗಿದೆ ಗೈಸ್. ಇಲ್ಲೆಲ್ಲ ಶಿಲೆ ಕೆತ್ತನೆ ಎಲ್ಲ ಮಾಡಿದ್ದಾರೆ ಗೈಸ್. ಪ್ರತಿಯೊಂದು ಕಲ್ಲಿನ ಮೇಲೆ ಸಂಸ್ಕೃತ ಮತ್ತು ತಮಿಳಲ್ಲಿ ಅಕ್ಷರಗಳ ಅಂದರೆ ಲೈಕ್ ಶಾಸ್ತ್ರಗಳನ್ನು ಕೆತ್ತನೆ ಮಾಡಿದ್ದಾರೆ. ಮತ್ತು ಲಡ್ಡು ಮಾಡುವ ಒಂದು ಪ್ಲೇಸ್ ಅನ್ಬೋದು. ಲಡ್ಡು ಮಾಡುವ ಮನೆ ಇದು ಎಲ್ಲಿ ನೋಡಿ ಕ್ಲಿಯರ್ ಕಾಣಿಸುತ್ತೆ. ತಮಿಳಿದು ಅಂದರೆ ನಾವು ಸ್ಯಾನ್ಸ್ಕ್ರಿಟ್ ಓದೇ ಇಲ್ಲ ಸ್ವಲ್ಪ, ಅದರಿಂದ ನಮ್ಮ ತಮಿಳು ಸ್ವಲ್ಪ ಫುಲ್ಲು ಬರ್ತದೆ. ಅದರಿಂದ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದೆಲ್ಲ ಫುಲ್ಲು ಏನೋ ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಬಟ್ ಇದು ಕೆಲವು ಗುಡಿ ಒಳಗಡೆ ಆದರೆ ಫುಲ್ಲು ಕಾಂಪ್ಲಿಕೇಟೆಡ್ ಇರ್ತದೆ ಗೈಸ್. ಎಲ್ಲ ತಮಿಳು. ಇಲ್ಲಿ ನೋಡಿ, ಇಲ್ಲೇ ದೇವ್ರದ್ದು ಮೈನ್ ಇದಿರೋದು, ಅಂದರೆ ದೇವ್ರದ್ದು ವಿಗ್ರಹ. ನೋಡೋದು ಸಖತ್ತಾಗಿರ್ತದೆ ಗೈಸ್. ಶ್ರೀ ವೆಂಗಮಾಂಬ ಅನ್ನ ಪ್ರಸಾದ ಕ್ಷೇತ್ರಮಲ್ಲಿ ಹೋಗಿ ಊಟ ಮಾಡಲು ಹೋಗ್ತೀನಿ. ಅಲ್ಲಿ ಸೂಪರ್ ಇರ್ತದೆ. ಶ್ರೀ ಮಾತೃಶ್ರೀ ವೆಂಗಮಾಂಬ
ಪ್ರಸಾದ ಕಾಂಪ್ಲೆಕ್ಸ್ ಇಂಗ್ಲೀಷಲ್ಲಾದರೆ. ನೋಡಿ ಗೈಸ್, ಇಲ್ಲೇ ಬ್ರಹ್ಮಸ್ವಾಮಿ ಟೆಂಪಲ್ ಅಲ್ಲೇ ಕೋನೇಟಿ ಕೂಡ ಇರ್ತದೆ. ಕೋನೇಟಿ ಹತ್ರ ಏನೂ ಹೋಗಿರಲಿಲ್ಲ. ಮಾತೃಶ್ರೀ ತರಿಗೊಂಡ ವೆಂಗಮಾಂಬ ಅನ್ನ ಪ್ರಸಾದ ಕೇಂದ್ರಮು TTD ಗೈಸ್. ಹಿಂಗೆ ಊಟಕ್ಕೆ ಹೋಗೋದು ಡೈರೆಕ್ಟ್ ಇಲ್ಲೇ ದಾರಿ ಇದು.